ಆಹಾರ, ಗಾಳಿ, ಇತರೆ ಎಲ್ಲವೂ ವಿಷಮಯವಾಗಿದೆ. ದುಶ್ಚಟ ಮಾಡುವವರಿಗೂ ವಿಷಕಾರಿಯಾಗುತ್ತಿದೆ. ಕ್ಯಾನ್ಸರ್ ಎದುರಾಗುವ ಸ್ಥಿತಿ ಗಂಭೀರವಾಗಿದೆ. ನಗರದಲ್ಲಿ ಡಾಕ್ಟರ್ ತೇಜಸ್ವಿ ಆತಂಕ ವ್ಯಕ್ತಪಡಿಸಿದ್ದಾರೆ. Each week we use anything that I want to do. But ಮೇಡಮ್ ಹೇಳಿದ್ರೆ ಮೆಂಟಲ್ ಹೆಲ್ತ್ ಏನಾಗಿತ್ತು ಗೊತ್ತಿರಲ್ಲ, ಅವ್ನ ಸ್ಟ್ರೆಸ್ ಏನಾಗಿದೆ ಅಂತ ಗೊತ್ತಿರಲ್ಲ, ಒಳ್ಳೆ ಏನೇ ಬಾಡಿಯಲ್ಲಿ ಫಿಸಿಕಲ್ ಏನೇ ಚೇಂಜಸ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವು ಗೊತ್ತಿದೆ ಏನೋ ಚೆನ್ನಾಗಿದೆ ಅಂತ ಅನ್ಕೋತೀವಿ. ಸೊ ಆರೋಗ್ಯದ ಅನಿಸಿಕೆ ಆಗುತ್ತೆ. ಸರ್ಕಾರದ ಪಾತ್ರ ಎಲ್ಲರೂ ಆರೋಗ್ಯ ಕಲಿಸಬೇಕು ಅಂತ ಹೇಳ್ತಾರೆ. ಹೌದು, ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಬಟ್ ಇವತ್ತು ಆ ಆರೋಗ್ಯ ಕಾಪಾಡುವಂತಹ ಜವಾಬ್ದಾರಿ ನಂದಾಗಿದೆ. ಇದೆಲ್ಲ ಹೇಳಿದಿರಿ. ಯಾರೊಬ್ಬ ಫ್ರೆಂಡ್ಸ್ ಕೇಳ್ತಾರೆ, ಅಜಯ್ ಮನಸ್ಸವರ ಕೊಡಬೇಕು, ಏನು ಎಮರ್ಜೆನ್ಸಿ, ವಿ ಆರ್ ಈಸಿ ಟು ವಾಂಟ್ ಟು ಸಪೋರ್ಟ್ ದೆಮ್. ಹಿಂಗೋ ಮಾಡ್ತೀವಿ, ಕಸ್ಟಮರ್ಸ್ ಬೈಕೊಂಡು ಕೊಡ್ತೀವಿ. ಅದೇ ಗಂಡಿಗೆ ಸ್ವಲ್ಪ ಸಮಸ್ಯೆ ಆದಾಗ ಒಂದು 20% ಆರೋಗ್ಯ ಕೊಡೋದು ಹೆಂಡಿ ಕೊಡೋದಾಗ್ತಾ ಆ ಹೆಂಡಿಗೆ ಒಂದು 20% ಒಂದು 30% ಕೊಡಿಯಂದ್ರೆ ಯಾರ ಕೊಡಕ್ಕಾಗಲ್ಲ, ಆರೋಗ್ಯನ ನಾಶ ಮಾಡಕ್ಕಾಗಲ್ಲ. ಇಟ್ಸ್ ಎ ಇನ್ವೆಸ್ಟ್ಮೆಂಟ್. ಸೊ ಇವತ್ತು ಹೆಚ್ಚಾಗಿ ಸ್ನೇಹಿತರೆ ಏನಾಗ್ತಿದೆ ಅಂತಂದ್ರೆ ಜೀವನ ಕ್ರಮ, ಜೀವನ ಶೈಲಿ, ನಾವು ಮಾಡಿರುವಂತಹ ಪ್ರಯತ್ನದಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ನಾನಿವತ್ತು ಒಂದು ಫ್ಯಾಮಿಲಿ ಪರ್ಸನಲ್ ಎಮರ್ಜೆನ್ಸಿ ಜಸ್ಟ್ ಮುಗಿಸ್ಕೊಂಡ್ಬಂದೆ. ನನ್ನ ಸ್ವಂತ ತಮ್ಮನ ಅದರಿಂದ ತೀರ್ಕೊಂಡು ಈ ಬಿಕಾಸ್ ಆಫ್ ಕ್ಯಾನ್ಸರ್, ಶಿವಸ್ ಕ್ಯಾನ್ಸರ್ ಈ ಜಸ್ಟ್ 10 ಗಂಟೆ ತೀರ್ಕೊಂಡು ತೋರಿಸ್ಕೊಂಡು ಬಂದೆ. ಶೀಸ್ ಎ ಸ್ಮೋಕರ್, ನಾನು ಮಾಡ್ತೀನಿ, ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು, ಧೂಮಪಾನ ಮಾಡ್ತಿರ್ಲಿಲ್ಲ, ಬೇರೆ ಏನೋ ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಶಿ ಸಫರ್ಡ್ ಕ್ಯಾನ್ಸರ್. ತುಂಬಾ ಜನಕ್ಕೆ ಡೌಟ್ ಬರ್ತಾರೆ, ಏನಪ್ಪ ಇದು, ಏನ್ ಸಮಸ್ಯೆ ಈಗ ಹೇಳ್ತಾರೆ, ಟೊಬಾಕೋ ಆಗ್ತದೆ ಹೇಳ್ತಾರೆ, ಜಾಸ್ತಿ ಯೂಸ್ ಮಾಡೋದು, ತಪ್ಪು ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಇವಾಗ ಏನೋ ಮಾಡ್ತಿರೋದು ಕ್ಯಾನ್ಸರ್ ಬರ್ತದೆ, ಏನ್ ಸಮಸ್ಯೆ ಆಗ್ತದೆ ಅಂತ ಯೋಚನೆ ಮಾಡ್ಬೇಕು. ನಮಗೆ ಇವಾಗ ಏನಾಗ್ತದೆ ಅಂದ್ರೆ ನಾವು ತಿನ್ನುತ್ತಿರುವ ಊಟ ವಿಷ, ಉಸಿರಾಡುವಂತಹ ಗಾಳಿ ವಿಷ, ನಾವು ಮಾಡ್ತಿರುವಂತಹ ಕೆಲಸ ವಿಷ. ಎಲ್ಲೂ ಆರೋಗ್ಯಕರ ಇನ್ವಾಲ್ವ್ಮೆಂಟ್ ಅಷ್ಟು ಜನ ಇದಿರಲ್ಲ. ಯಾರು ಒಬ್ಬರ ಆರೋಗ್ಯಕರವಾಗಿ ಊಟ ಮಾಡ್ಕೊಂಡು ಎತ್ತರ ಕೈ ನೋಡ ತುಂಬಾ ತುಂಬಾ ಕಷ್ಟ. ಬೆಳಗ್ಗೆ ಪಲಾವ್ ಕುಕ್ಕರ್ ಕುಗ್ಸಕ್ಕೆ ಕಷ್ಟ ಆಗುತ್ತೆ, ಅದ್ರ ಜೊತೆ ಒಂದು ಬಳೆ ಹಾಕಿದ್ರೆ ಕುಕ್ಕರ್ ವಿಷಯ ನಮಗೆ ಬಂದಿದೆ. ಹೊಟ್ಟೆ ಬೇಯಿಸ್ಕೊಂಡ್ರೆ ಬೈಕಾಗ್ಬಿಡುತ್ತೆ. ಯಾಕೆಂದ್ರೆ ದಿಸ್ ಇಸ್ ದ ಪ್ರಾಕ್ಟಿಕಲ್ ಥಿಂಗ್. ಯಾಕೆಂದ್ರೆ ಆ ಸ್ಟ್ರೆಸ್ ನಾವು ಹ್ಯಾಂಡಲ್ ಮಾಡ್ತಾ ಇಲ್ಲ. ಇವಾಗ ನೋಡಿ ಸ್ನೇಹಿತರೆ, ಯಾವ ರೀತಿ ಆಗೋಗಿದೆ ಅಂತಂದ್ರೆ ನಾನು ಹೇಳಿದೆ, ಇರೋರೆಲ್ಲ ಅದರ ಒಂದು ಸಮಸ್ಯೆ ಆಗ್ತಾ ಇದೆ. ಮೇನ್ ಪ್ರಾಬ್ಲಮ್ ಅಂದ್ರೆ ಒಂದು, ನಾವು ಮಾಡ್ತಿರುವಂತಹ ಆಹಾರ ಕ್ರಮದಲ್ಲಿ ನಾವು ಮಾಡ್ತಿರುವಂತಹ ಪದ್ಧತಿ. ಮುಂಚೆ ತುಂಬಾ ಕಷ್ಟಪಡ್ತಾ ಇದ್ರು. ನಾನು ಹೇಳಿದಾಗ ಹಳ್ಳಿಗಾಡಲ್ಲಿ ಕೆಲಸ ಮಾಡೋದು, ಪರದಂಗಾಗುತ್ತೆ ಕಾಲೇ ಕೆಲಸ ಮಾಡೋದು. ಯೂಶಲಿ ಹಳ್ಳಿಗಾಡಲ್ಲಿ ಕೆಲಸ ತುಂಬಾ ಮಾಡೋದು. ಆ ರೀತಿ ಕೆಲಸ ಮಾಡೋದ್ರೆ ಬೆಳಗ್ಗೆ 6 ಗಂಟೆ 12 ಗಂಟೆಗೆ ಕೆಲಸ ಮಾಡೋದು. ಇವತ್ತು ಹೆಂಗೆ ಅಂತಂದ್ರೆ ಬೆಳಗ್ಗೆ 8 ಗಂಟೆ ಹೇಳ್ತಾರೆ, ತಿಂಡಿ ಮಾಡಿರ್ತಾರೆ, ಚೆನ್ನಾಗಿ ತಿಂತಾರೆ, ಬೈಕ್ ತಗೊಂಡು ಹೋಗಿ ಹೊಲಕ್ಕೆ ಹೋಗ್ತಾರೆ, ಟ್ಯಾಕ್ಟರ್ ಹಿಡಿದವರು ಒಂದವರು ಉಳಿತಾರೆ, 12 ಗಂಟೆ ಕೆಲಸ ಮುಗಿಯುತ್ತೆ. ಯಾವ್ದೋ ಪಂಚಾಯತಿ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಬಾಯಾದ ಬೆಂಗಳೂರು ಅಂತ ಕರೀತಾರೆ, ಅಂದ್ರೆ ಯಾವ್ದೋ ರಾಜಕೀಯ ಫಂಕ್ಷನ್ ಅಂತ ಕರೀತಾರೆ, ಹೋಗ್ತಾರೆ, ಚೆನ್ನಾಗಿ ಮಾಂಸ ಎಲ್ಲ ಪಾಣಿ ಮಾಡ್ಕೊಂಡು ಬರ್ತಾರೆ, ಮತ್ತೆ ಬರ್ತಾರೆ, ಸಂಜೆ ಕೂತ್ಕೊಳ್ತಾರೆ, ಬಿಗ್ ಬಾಸ್ ನೋಡ್ತಾರೆ, ಮತ್ತೆ ಮಾಡ್ತಾರೆ. ಎಲ್ಲಿದೆ ಆರೋಗ್ಯ? ಏನಾಗಿದೆ ಅಂದ್ರೆ ಇವತ್ತು ಆರೋಗ್ಯ ಮನುಷ್ಯಗೆ ಬಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ಸರ್ಕಾರ ಕೊಡಬೇಕು, ಏನೇ ಸಮಸ್ಯೆ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಎಷ್ಟೊಂದು ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಮೊದಲ ಬಾಂಬು ಮಾಡಬೇಕು, ದುಡ್ಡನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ಒಂದು ಎಮರ್ಜೆನ್ಸಿ ಆದಾಗ ಏನ್ ಮಾಡ್ಬೇಕು ಆರೋಗ್ಯಕ್ಕೆ ಆವಾಗ ಸ್ಕೀಮ್ ಹೋಗ್ತೀವಿ. ಯಾವ್ದಿದೆ ಸ್ಕೀಮು, ಏನಾದ್ರು ಉಚಿತವಾಗಿ ಸಿಗುತ್ತಾ?